ಹಾಯ್ ಫ್ರೆಂಡ್ಸ್. ಆಯುರ್ವೇದ ವೈದ್ಯಕೀಯ ಕ್ಷೇತ್ರದಲ್ಲಿ ಸಾವಿರಾರು ವರ್ಷಗಳಿಂದ ದಿನನಿತ್ಯದ ಕಾಯಿಲೆಗಳಿಗೆ ಗುಣಪಡಿಸಲು ಹೂಗಳನ್ನು ಬಳಸಲಾಗುತ್ತದೆ. ಈ ಹೂಗಳು ಎದೆಯ ಶೀತದ ಲಕ್ಷಣಗಳನ್ನು ನಿವಾರಿಸಲು ಹಿಡಿದು ನಿದ್ರಾಹೀನತೆಯಂಥ ಕಾಯಿಲೆಯನ್ನು ಗುಣಪಡಿಸಲು ಈ ಹೂಗಳನ್ನು ಬಳಸಲಾಗುತ್ತದೆ. ಹೊಸ ವೈದ್ಯಕೀಯ ಚಿಕಿತ್ಸೆಗಳನ್ನು ಪ್ರಾರಂಭಿಸುವುದಕ್ಕಿಂತ ಮೊದಲು ನಮ್ಮ ಪೂರ್ವಜನರು ನಾಟಿ ಔಷಧಿ ಗಿಡಮೂಲಿಕೆಗಳಿಂದ ಕಾಯಿಲೆಗಳನ್ನು ಗುಣಪಡಿಸುತ್ತಿದ್ದರು. ಅವುಗಳಲ್ಲಿ ಒಂದು ಈ ಹೂಗಳು ಯಾವುವು, ಅವುಗಳ ಉಪಯೋಗದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ. ವಿಡಿಯೋಯನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮಾಹಿತಿ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಮೊದಲನೆಯದಾಗಿ ಗುಲಾಬಿ ಹೂಗಳು. ಈ ಹೂಗಳು ಹೃದಯದ ಆರೋಗ್ಯ ಮತ್ತು ಉರಿಯೂತಕ್ಕೆ ಉಪಯೋಗಿಸುತ್ತಾರೆ. ಈ ಗುಲಾಬಿ ಹೂಗಳು ಬಲವಾದ ಉರಿಯೂತ ನಿರ್ವಾಹಕ ಗುಣಗಳನ್ನು ಹೊಂದಿವೆ. ಇವು ಕಡಿತ ಮತ್ತು ಸುಟ್ಟ ಗಾಯಗಳಂಥ ಬಾಹ್ಯ ಕಾಯಿಲೆಗಳಿಗೂ ಹಾಗೂ ಹೊಟ್ಟೆ ನೋವು ಮತ್ತು ದೇಹದ ನೋವುಗಳಂಥ ಆಂತರಿಕ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ತುಂಬ ಉಪಯುಕ್ತವಾಗಿವೆ. ಗುಲಾಬಿ ದಳಗಳಲ್ಲಿ ವಿಟಮಿನ್ ಸಿ ಇರುತ್ತದೆ. ಇವುಗಳನ್ನು ಸಿರಪ್ ಆಗಿ ತಯಾರಿಸಿ ಶೀತ ಮತ್ತು ಕೆಮ್ಮು ನಿರ್ವಹಣೆಗೆ ಬಳಸಬಹುದು. ಎರಡನೆಯದಾಗಿ ಲೆವೆಂಡರ್. ಈ ಲೆವೆಂಡರ್ ಹೂವು ವಿಶ್ರಾಂತಿಯನ್ನು ಸುಧಾರಿಸಲು ಬಳಸಲಾಗುತ್ತದೆ. ಈ ಹೂವು ಅದ್ಭುತವಾದ ಸುವಾಸನೆಯನ್ನು ಹೊಂದಿದೆ. ಅದರ ಜೊತೆಗೆ ನೋಡಲು ತುಂಬಾ ಸುಂದರವಾಗಿದೆ. ಈ ಒತ್ತಡ ಯುಗದಲ್ಲಿ ಮನುಷ್ಯರಿಗೆ ವಿಶ್ರಾಂತಿ ತುಂಬಾ ಅವಶ್ಯಕತೆ. ಈ ಲೆವೆಂಡರ್ ನಮಗೆ ವಿಶ್ರಾಂತಿ ಪಡೆಯಲು ಸಹಾಯ ಮಾಡುತ್ತದೆ. ಲೆವೆಂಡರ್ ಅನ್ನು ಸಾಮಾನ್ಯವಾಗಿ ಒತ್ತಡವನ್ನು ನಿವಾರಿಸಲು ಮತ್ತು ನಿದ್ರೆಯನ್ನು ಸುಧಾರಿಸಲು ಸಾರಭೂತ ತೈಲ ಅಥವಾ ಚಹಾವಾಗಿ ಬಳಸಲಾಗುತ್ತದೆ. ಮೂರನೆಯದಾಗಿ ಸೇಂಟ್ ಜಾನ್ಸ್ ವರ್ಟ್. ಈ ಹೂವು ಸುಧಾರಿತ ಮಾನಸಿಕ ಆರೋಗ್ಯಕ್ಕಾಗಿ ಬಳಸಲಾಗುತ್ತದೆ. ಇದು ಖಿನ್ನತೆಯಂಥ ಮಾನಸಿಕ ಆರೋಗ್ಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸೇಂಟ್ ಜಾನ್ ವರ್ಟ್ ಅನ್ನು ದಶಕಗಳಿಂದ ಬಳಸಲಾಗುತ್ತಿದೆ. ಇಂದಿಗೂ ಅನೇಕ ಜನರು ತಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಈ ಗಿಡಮೂಲಿಕೆಯನ್ನು ಬಳಸುತ್ತಾರೆ. ನಾಲ್ಕನೆಯದಾಗಿ ಮಲ್ಲಿಗೆ. ಇದು ಯಕೃತ್ತಿನ ಸಮಸ್ಯೆಗಳು ಮತ್ತು ಹೊಟ್ಟೆ ನೋವಿನ ನಿರ್ವಹಣೆಗಾಗಿ ಬಳಸಲಾಗುತ್ತದೆ. ಹಲವು ವರ್ಷಗಳಿಂದ ಹೆಪಟೈಟಿಸ್ನಿಂದ ಹಿಡಿದು ಯಕೃತ್ತಿನ ಗಾಯದವರೆಗಿನ ಮತ್ತು ಯಕೃತ್ತಿನ ಸಮಸ್ಯೆಗಳಿಗೆ ಜನರು ಮಲ್ಲಿಗೆಯನ್ನು ನೈಸರ್ಗಿಕ ನೋವು ನಿವಾರಕವಾಗಿ ಬಳಸುತ್ತಿದ್ದಾರೆ. ಕೆಲವು ಜನರು ಅತಿಸಾರದ ಲಕ್ಷಣಗಳನ್ನು ನಿವಾರಿಸಲು ಸಹ ಈ ಮಲ್ಲಿಗೆ ಹೂವನ್ನು ಬಳಸಲಾಗುತ್ತದೆ. ಐದನೆಯದಾಗಿ ಮಾರಿಗೋಲ್ಡ್. ಈ ಮಾರಿಗೋಲ್ಡ್ ಹೂವನ್ನು ಕಡಿತ ಮತ್ತು ಸವೆತಗಳಿಗೆ ಉಪಯೋಗಿಸಲಾಗುತ್ತದೆ. ಇದು ಮಾರಿಗೋಲ್ಡ್ ಒಂದು ಪುಟ್ಟ ಹೂವಾಗಿದ್ದು ಎಲ್ಲಾ ರೀತಿಯ ಚರ್ಮದ ಕಾಯಿಲೆಗಳಿಗೆ ಉತ್ತಮವಾಗಿದೆ. ಈ ಮಾರಿಗೋಲ್ಡ್ ಹೂವನ್ನು ಜೇನು ಮತ್ತು ಸಸ್ಯ ಆಧಾರಿತ ಎಣ್ಣೆಯಿಂದ ತಯಾರಿಸಿದ ಮಲಾಮುಗೆ ಇದನ್ನು ಸೇರಿಸಲಾಗುತ್ತದೆ. ಎರಡನೆಯದಾಗಿ ಅರ್ಥನ್. ಈ ಅರ್ಥನ್ ಹೂವನ್ನು ಹೃದಯದ ಆರೋಗ್ಯಕ್ಕಾಗಿ ಬಳಸಲಾಗುತ್ತದೆ. ಗುಲಾಬಿ ಕುಟುಂಬದ ಸದಸ್ಯ ಅರ್ಥನ್ ಅದರ ಗುಣಪಡಿಸುವಿಕೆ ಗುಣಗಳಿಗೆ ಹೆಸರುವಾಸಿಯಾಗಿದೆ. ಎಲೆಗಳು, ಹೂಗಳು ಮತ್ತು ಹಣ್ಣುಗಳು ಎರಡರಲ್ಲೂ ಫ್ಲೇವನಾಯ್ಡ್ಗಳನ್ನು ಹೊಂದಿರುತ್ತದೆ. ಉತ್ಕರ್ಷಣ ನಿರೋಧಕಗಳಾಗಿ ಕಾರ್ಯನಿರ್ವಹಿಸುತ್ತವೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುವ, ರಕ್ತದೊತ್ತಡವನ್ನು ಕಡಿಮೆ ಮಾಡುವ ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸುವ ಗುಣಗಳನ್ನು ಹೊಂದಿದೆ. ಈ ಹೂವು. ಎರಡನೆಯದಾಗಿ ಫ್ಯಾಷನ್ ಫ್ಲವರ್. ಇದು ಉತ್ತಮ ನಿದ್ರೆಗಾಗಿ ಬಳಸಲಾಗುತ್ತದೆ. ಅತ್ಯಂತ ವಿಶಿಷ್ಟವಾಗಿ ಕಾಣುವ ಹೂಗಳಲ್ಲಿ ಒಂದಾದ ಈ ಫ್ಯಾಷನ್ ಫ್ಲವರ್ ನೀವು ಒತ್ತಡವನ್ನು ನಿವಾರಿಸಲು ಬಯಸಿದರೆ ನಿಮ್ಮ ಹತ್ತಿರ ಇದ್ದರೆ ತುಂಬ ಉಪಯುಕ್ತವಾಗುತ್ತದೆ. ಇದನ್ನು ಉದ್ವೇಗ ಮತ್ತು ಆತಂಕವನ್ನು ನಿವಾರಿಸಲು ಹಾಗೂ ನಿದ್ರೆಯನ್ನು ಸುಧಾರಿಸಲು ಬಳಸಲಾಗುತ್ತದೆ. ಎಂಟನೆಯದಾಗಿ ಎಕಿನೇಷಿಯಾ. ಈ ಹೂವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬಳಸಲಾಗುತ್ತದೆ. ಇದು ಸಾಮಾನ್ಯವಾಗಿ ಶೀತ ಮತ್ತು ಜ್ವರದಂಥ ಕಾಯಿಲೆಗಳನ್ನು ನಿವಾರಿಸಲು ತುಂಬ ಉಪಯುಕ್ತವಾಗಿದೆ. ಇದನ್ನು ಕೋನ್ ಫ್ಲವರ್ ಎಂದು ಕರೆಯಲಾಗುತ್ತದೆ. ಒಂಬತ್ತನೆಯದಾಗಿ ರೆಡ್ ಕ್ಲೋವರ್. ಇದು ಉಸಿರಾಟದ ಆರೋಗ್ಯಕ್ಕಾಗಿ ಬಳಸಲಾಗುತ್ತದೆ. ಹೆಚ್ಚಾಗಿ ಕಳೆ ಮತ್ತು ಪ್ರಾಣಿಗಳ ಮೇವಾಗಿ ಕಂಡುಬರುತ್ತದೆ, ಆದರೆ ಇವುಗಳಲ್ಲಿ ಔಷಧಿ ಗುಣಗಳನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಕೊನೆಯದಾಗಿ ಸಂಜಯ್ ಪ್ರೈಮೋರ್ಸ್. ಇದು ಚರ್ಮದ ಸ್ಥಿತಿಗಳು ಮತ್ತು ಒತ್ತಡದ ನಿರ್ವಹಣೆಗೆ ಬಳಸಲಾಗುತ್ತದೆ. ಸಂಜಯ್ ಪ್ರೈಮೋಸ್ ಸಸ್ಯದ ಎಲ್ಲ ಭಾಗಗಳು
ರೋಗವನ್ನು ಗುಣಪಡಿಸುವ ಔಷಧಿ ಗುಣಗಳನ್ನು ಹೊಂದಿವೆ. ಮೊದಲನೆಯದಾಗಿ ಎಣ್ಣೆಯುಕ್ತ ಬೀಜಗಳಾಗಿ ಬಳಸಲಾಗುತ್ತದೆ. ಈ ಬೀಜಗಳು ಗಾಮಾ ಲಿನೋಲೆನಿಕ್ ಆಮ್ಲ ಎಂದು ಕರೆಯಲ್ಪಡುವ ಅಗತ್ಯವಾದ ಕೊಬ್ಬಿನ ಮಣ್ಣನ್ನು ಹೊಂದಿರುತ್ತವೆ. ಸಂಧಿವಾತ ಮತ್ತು ಮಾನಸಿಕ ಒತ್ತಡದ ಬದಲಾವಣೆಗೆ ತುಂಬ ಸಹಕಾರಿಯಾಗಿವೆ. ಆದುದರಿಂದ ಇವು ತುಂಬ ಹೆಸರುವಾಸಿ ಆಗಿರುವ ಹೂಗಳಾಗಿವೆ. ಓಕೆ ಫ್ರೆಂಡ್ಸ್, ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.